ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಶಿಲ್ಪಾ ಅವರು ಇವತ್ತು ವೇದವ್ಯಾಸರ ಜಯಂತಿಯ ಬಗ್ಗೆ ತಿಳಿಸಿಕೊಡಲು ಬಂದಿದ್ದಾರೆ. ವೇದವ್ಯಾಸರು ಅವ್ರು ಹುಟ್ಟಿದ್ದು ವೈಶಾಖ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯ ಅಂದ್ರೆ ಇದು ಇಂದಿನ ಶುಭ ಬುಧವಾರದಂದು. ಅದಕ್ಕೆ ವೇದವ್ಯಾಸರಿಗೆ ಅವರು ಸಪ್ತ ಅಂದ್ರೆ 7 ಚಿರಂಜೀವಿಗಳಲ್ಲಿ ಅವರು ಕೂಡ ಒಬ್ರು. ಅಶ್ವತ್ಥಾಮ, ರಾಜ, ಬಲಿಚಕ್ರವರ್ತಿ, ವೇದವ್ಯಾಸ, ಹನುಮ, ವಿಭೀಷಣ, ಕೃಪಾಚಾರ್ಯ ಮತ್ತು ಪರಶುರಾಮ. ಹಾಗಾಗಿ ನಾವು ಅಂಥ ಚಿರಂಜೀವಿಯನ್ನ ಇವತ್ತು ನೆನೆಸ್ಕೊಂಡು ಅವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವು ಮುಂದಾಗೋಣ. ಶಿಲ್ಪಾ ಅವರು MBBS ನಲ್ಲಿ ಗೋಲ್ಡ್ ಮೆಡಲಿಸ್ಟು, ಆದರೆ ಅಧ್ಯಾತ್ಮ ಜೀವಿ. ಅವರ ಗುರುಗಳ ಕೃಪೆ ಅವ್ರ ಮೇಲಿದೆ. ಬನ್ನಿ ಅವರಿಂದ ನಾವು ಈ ವ್ಯಾಸ ಜಯಂತಿ, ಅವರ ಹುಟ್ಟು, ಅವರ ಬದುಕು, ಅವರ ಸಾಧನೆ ಮತ್ತೆ ಅವರ ಕೊಡುಗೆ ಏನು ಅಂತ ಅವರಿಂದ ತಿಳ್ಕೊಳ್ಳೋಣ. ನಮಸ್ಕಾರ ಶಿಲ್ಪಾ ಅವರೇ. ನಮಸ್ಕಾರ ಮೇಡಮ್. ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಗುರುಗಳಾದ ರಾಘವೇಂದ್ರ ಸ್ವಾಮಿಗಳ ಧ್ಯಾನ ಮಾಡುತ್ತಾ ವೇದವ್ಯಾಸ ದೇವರ ಒಂದು ಮಹಿಮೆ ಬಗ್ಗೆ ಇವತ್ತು ನಾನು ವೀಕ್ಷಕರಿಗೆಲ್ಲ ತಿಳಿಸ್ಕೊಡುವಂತ ಪ್ರಯತ್ನ ಪಡ್ತೀನಿ. ಮೊದಲನೇದಾಗಿ ನೀವು ಹೇಳ್ದಂಗೆ ವ್ಯಾಸ ಜಯಂತಿ. ಹೌದು, ಇಂದು ವ್ಯಾಸ ಜಯಂತಿಯ ಶುಭ ದಿನ. ಅವರು ನಮಗೆ ನೀಡಿದ ಕೊಡುಗೆ ಅಪಾರ. ನಾವು ಭಗವದ್ಗೀತೆ ಅಂತ ಏನು ಪಾರಾಯಣ ಮಾಡ್ತೀವಿ, ಅದು ನಮಗೆ ರೆಫರೆನ್ಸ್ ಗ್ರಂಥ ಅಂತ ಹೇಳ್ಬೋದು. ಎಲ್ಲದಕ್ಕೂ ಅದರಲ್ಲಿ ಇಲ್ದೇ ಇರೋ ಒಂದು ಪರಿಹಾರ ಎಲ್ಲೂ ಸಿಗೋದಿಲ್ಲ ಅಂತಾರೆ. ಮಹಾಭಾರತದ ಮೂಲಕ ಅದನ್ನು ನಮಗೆ ಮನುಕುಲಕ್ಕೆ ಕೊಟ್ಟ ವೇದವ್ಯಾಸರು. ಆಮೇಲೆ ಮಹಾಭಾರತನು ಹೇಳ್ತಾರೆ, ಮಹಾಭಾರತದಲ್ಲಿ ಇರದೇ ಇರೋದು ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಅಂತ. ಅಂದ್ರೆ ಎಲ್ಲವೂ ಸಮಗ್ರವಾಗಿ ಆ ಮಹಾಭಾರತದಲ್ಲಿ ಅವರು ಬರೆದಿದ್ದಾರೆ. ಹೇಳಿ. ಹೌದು, ಅವರ ಜನನ, ಅವರ ಒಂದು ಈ ವೇದವ್ಯಾಸರು ಅಂದರೆ ಪ್ರತಿ ದ್ವಾಪರ ಯುಗದಲ್ಲಿ ವೇದವ್ಯಾಸರ ಒಂದು ಅವತಾರ ಆಗುತ್ತೆ. ನಮ್ಗೆಲ್ಲ ಗೊತ್ತಿರೋ ಹಂಗೆ ಒಂದು ಮನ್ವಂತರದಲ್ಲಿ, ಹೌದು, ಒಂದು ಮನ್ವಂತರದಲ್ಲಿ 71 ಚತುರ್ಯುಗ ಇದೆ. ಆ 71 ಈ ವೇದವ್ಯಾಸ ಅಂತ ಏನ್ ಹೇಳ್ತೀವಿ, ಅದು ಒಂದು ಹುದ್ದೆ. ಅದೇನಾಗತ್ತೆ, 71 ಮನ್ವಂತರದಲ್ಲಿ 3ನೇ ಮನ್ವಂತರ, 7ನೇ ಮನ್ವಂತರ, 16ನೇ ಮನ್ವಂತರ, 25ನೇ ಮನ್ವಂತರ ಹಾಗೂ ನಾವು ಇವಾಗ ಇರೋದು 28ನೇ ಮನ್ವಂತರದಲ್ಲಿ ಸಾಕ್ಷಾತ್ ಶ್ರೀಹರಿಯೇ ವೇದವ್ಯಾಸ ರೂಪವನ್ನು ಒಂದು ವೇದವ್ಯಾಸರ ಅವತಾರ ಅಂತ ಹೇಳ್ಬೋದು. ಮೊದಲನೇ ಒಂದು ಮಹಾ ಚತುರ್ಯುಗದಲ್ಲಿ ಚತುರ್ಮುಖ ಬ್ರಹ್ಮದೇವರು ವೇದವ್ಯಾಸ ರೂಪವನ್ನು ತಾಳ್ತಾರೆ. ಎರಡನೇ ಚತುರ್ಯುಗದಲ್ಲಿ ಮನು, ಪ್ರಜಾಪತಿಯಾದ ಮನುವು ವೇದವ್ಯಾಸ ದೇವರ ಒಂದು ಅವತಾರವನ್ನು ತಾಳ್ತಾರೆ. ಇನ್ನು ನಮ್ಮ ಮುಂದಿನ ಚತುರ್ಯುಗ 29ನೇ ಚತುರ್ಯುಗದಲ್ಲಿ ಅಶ್ವತ್ಥಾಮಾಚಾರ್ಯರು ವೇದವ್ಯಾಸ ದೇವರ ಒಂದು ಅವತಾರವನ್ನು ತಾಳ್ತಾರೆ ಅಂತ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಹಾಗಾಗಿ ನಾವು ಈ ಮನ್ವಂತರದಲ್ಲಿ ಸಾಕ್ಷಾತ್ ಶ್ರೀಹರಿಯೇ ಒಂದು ವೇದವ್ಯಾಸ ದೇವರ, ಅದಕ್ಕೆ ನಾವು ವೇದವ್ಯಾಸ ದೇವರು ಅಂತ ಹೇಳ್ತೀವಿ. ಅವರು ಆದಿಗುರು. ಯಾಕೆ ಅಂತಂದ್ರೆ, ಹಾಗಾಗಿ ನಾವು ಅದಕ್ಕೆ ಏನ್ ಹೇಳ್ತೀವಿ ಅಂದ್ರೆ, ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವತ್ತರಾಯ ನಮೋ ನಮಃ ಅಂತ ಅವ್ರಿಗೆ ನಾವು ನಮಸ್ಕಾರ ಮಾಡ್ತೀವಿ. ನಿಜ. ಹೌದು, ಆದಿಗುರು ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ವೇದವ್ಯಾಸ ದೇವರು ವೇದಗಳನ್ನು ನಮಗೆ ಅರ್ಥವಾಗೋ ರೀತಿಯಲ್ಲಿ ವಿಂಗಡಣೆ ಮಾಡ್ತಾರೆ. ವೇದಗಳನ್ನು ಹೌದು ರಚಿಸಿದ್ದಲ್ಲ, ವೇದಗಳು ಇದೆ, ಅನಾದಿ ಕಾಲದಿಂದನೂ ಇದೆ. ಅದನ್ನು ಅವರು ಮನುಕುಲಕ್ಕೆ ಒಂದು ತಿಳಿಯುವ ರೀತಿಯಲ್ಲಿ ವಿಭಜನೆಯನ್ನು ಮಾಡ್ತಾರೆ. ಎಲ್ಲಾ ದಾರ್ಶನಿಕ ಪುರುಷರು ಅಂದ್ರೆ ಮಹಾನ್ ಆಚಾರ್ಯರು ವೇದವ್ಯಾಸ ದೇವರ ಒಂದು ವೇದಗಳ ಮೂಲವನ್ನು ಇಟ್ಟುಕೊಂಡೇ ಅವರು ಭಾಷ್ಯಗಳನ್ನು ಬರೆದಿದ್ದು. ಆದಿಶಂಕರಾಚಾರ್ಯರಿರ್ಬೋದು, ರಾಮಾನುಜಾಚಾರ್ಯರಿರ್ಬೋದು, ಮಧ್ವಾಚಾರ್ಯರಿರ್ಬೋದು, ವಲ್ಲಭಾಚಾರ್ಯರಿರ್ಬೋದು, ಯಾರೇ ಆಗಿರ್ಲಿ, ಅದು ಮೂಲ. ಅದಕ್ಕೆ ನಾವು ವೇದವ್ಯಾಸ ದೇವರನ್ನ ಆದಿಗುರು ಅಂತ ಹೇಳ್ತೀವಿ. ವೇದಗಳನ್ನು ಮಾತ್ರ ವಿಭಜನೆ ಮಾಡ್ಲಿಲ್ಲ, ಬ್ರಹ್ಮಸೂತ್ರ ಅಂತ ಅವರು ನಮಗೆ ಕೊಟ್ಟಿದ್ದಾರೆ, ಪುರಾಣಗಳನ್ನು ಕೊಟ್ಟಿದ್ದಾರೆ. 18 ಪುರಾಣಗಳು. ಹೌದು, 18 ಪುರಾಣಗಳು. ಮತ್ತೆ ಅತ್ಯಂತ ಒಂದು ದೇವರ ಕಥೆಯನ್ನು ತಿಳಿಸುವ ಒಂದು ಗ್ರಂಥ ಅಂದರೆ ಶ್ರೀಮದ್ ಭಾಗವತ. ಅದನ್ನು ನಮಗೆ ಹೌದು ಮನುಕುಲಕ್ಕೆ ಕೊಟ್ಟಿದ್ದಾರೆ.
ಹಾಗಾಗಿ ಅವರು ನೀವು ಹೇಳ್ದಂಗೆ ಚಿರಂಜೀವಿಗಳು ಇವಾಗ್ಲೂ ಉತ್ತರ ಬದರಿಯಲ್ಲಿ, ಅಂದರೆ ನಮಗೆ ಕಾಣುವಂತಹ ಬದರಿಯಲ್ಲ, ಅದಕ್ಕೂ ಮೇಲೆ ನಾವು ಈ ದೇಹವನ್ನು ಇಟ್ಟುಕೊಂಡು ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ದೊಡ್ಡ ಬದ್ರಿ ಅಥವಾ ಉತ್ತರ ಬದ್ರಿ ಅಂತ ಹೇಳ್ತೀವಿ. ಅಲ್ಲಿ ಇವತ್ತಿಗೂ ಕೂಡ ಅವರು ಜೀವಂತವಾಗಿದ್ದಾರೆ, ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದಾರೆ. ಅವರ ಶಿಷ್ಯರಾದ ವೈಶಂಪಾಯನ, ಪೈಲ ಅವರೊಂದಿಗೆಲ್ಲರೂ ಆಚಾರ್ಯರೊಂದಿಗೆ ಅವರು ಇದ್ದಾರೆ ಅಂತ ನಾವು ನೀವು ಪರಿಗಣಿಸಬೇಕು. ಇದು ಹೇಳಿದಾಗ ನೆನಪಾಯ್ತು, ನಾವು ಚಾರ್ಧಾಮ್ ಯಾತ್ರೆಗೆ ಹೋದಾಗ ಅಲ್ಲೇ ಮೇಲ್ಗಡೆಗೆ ವೇದವ್ಯಾಸರು ಕೂತು ಆ ಗಣಪತಿಗೆ ಹೇಳಿ ಬರೆಸಿದಂತ ಗುಹೆ ಇದೆ. ಆ ಕೇವನ್ನ ಇವತ್ತಿಗೂ ಕೂಡ ನಾವು ಆ ಗುಹೆಯನ್ನ ನೋಡ್ಬೋದು. ಹೌದು ಮೇಡಮ್. ವೇದವ್ಯಾಸರು ಹೇಗೆ ಜನನ ಆಯ್ತು ಅಂದ್ರೆ, ಸತ್ಯವತಿ ಹಾಗೂ ಪರಾಶರು, ನಾವು ಮೊನ್ನೆ ತಾನೇ ವಸಿಷ್ಠರ ಕಥೆಯನ್ನು ಕೇಳಿದ್ವಿ. ವಸಿಷ್ಠರ ಮೊಮ್ಮಗ ಪರಾಶರ, ವಸಿಷ್ಠರ ವಂಶದಲ್ಲಿ ಬಂದಂತಹವರು ಪರಾಶರು ಮತ್ತು ಸತ್ಯವತಿಗೆ ಜನ್ಮಿಸಿದ್ರು. ನಾವು ಇದನ್ನು ಅನ್ಯಥಾ ಭಾವಿಸಬಾರ್ದು. ಇದೆಲ್ಲ ಒಂದು ಲೋಕ ಕಲ್ಯಾಣಕ್ಕಾಗಿ ನಮ್ಮ ಋಷಿಗಳು ಮಾಡಿದಂತಹ ಒಂದು ಕರ್ತವ್ಯ ಕಾರ್ಯ. ಅವರು ಹುಟ್ಟಿದ ಕೂಡಲೇ 7 ವರ್ಷದವರಾಗಿರ್ತಾರೆ. ಆಮೇಲೆ ಹುಟ್ಟಿದ ಕೂಡಲೇ ಅವರಿಗೆ ಪರಾಶರು ಮುಂಜಿಯನ್ನು ಮಾಡಿ, ಪರಾಶರಿಗೆ ಅವರು ಒಂದು ಉಪದೇಶವನ್ನು ಮಾಡಿ ಬದರಿಯ ಕಡೆಗೆ ಅವರು ಹೊರಟು ಹೋಗ್ತಾರೆ. ವೇದಗಳನ್ನು, ಅವರ ಅಧ್ಯಯ ಬ್ರಹ್ಮಸೂತ್ರ ರಚಿಸಕ್ಕೆ ಮತ್ತೆ ಪುರಾಣಗಳನ್ನು ರಚಿಸಕ್ಕೆ ಅವರು ಅಲ್ಲಿಂದ. ಅದು ಇನ್ನೊಂದು ವಿಶೇಷ ಇದೆ, ಅವರು ಮಹಾಭಾರತವನ್ನು ಹೇಳ್ತಾರೆ ಬರೆದಿದ್ದು ಎಲ್ಲ ಆದ್ಮೇಲೆ ಅಲ್ಲ, ಅದು ಆಗೋಕ್ಕಿಂತ ಮುಂಚೆನೆ ಅವರಿಗೆ ಎಲ್ಲ ತಿಳಿದಿತ್ತು. ಮೊದಲೇನೆ ತರ ಹೌದು, ಮೊದಲೇನೆ ಅವರು ಹುಟ್ಟಿದ ಕೂಡಲೇ ರಚನೆ ಮಾಡಿದ್ರು ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಸತ್ಯವತಿ ಮತ್ತು ಪರಾಶರ ಮಗನಾಗಿ ಪ್ರಕಟಗೊಂಡ ವೇದವ್ಯಾಸ ದೇವರು ಮುಂದೆ ನಮಗೆಲ್ಲ ತಿಳಿದಿರೋ ಹಾಗೆ, ಸತ್ಯವತಿಯ ಮಗನಾದ ವಿಚಿತ್ರವೀರ್ಯ ಮೃತ್ಯು ಹೊಂದಿದಾಗ ನಿಯೋಗ ಪದ್ಧತಿಯಂತೆ ಆ ಒಂದು ಕುರು ವಂಶವನ್ನು ಬೆಳೆಸಲು ವೇದವ್ಯಾಸ ದೇವರಲ್ಲಿ ಕೇಳ್ಕೊಳ್ತಾಳೆ ಸತ್ಯವತಿ. ಹಾಗಾಗಿ ವಿಚಿತ್ರವೀರ್ಯನ ಪತ್ನಿಯರಾದ ಅಂಬಿಕಾ ಅಂಬಾಲಿಕನಲ್ಲಿ ಅವರು ಧೃತರಾಷ್ಟ್ರ, ಪಾಂಡುರಾಜ ಮತ್ತೆ ವಿದುರ, ದಾಸಿಯ ಪುತ್ರರಾಗಿ ವಿದುರ, ಇವರು ಮೂವರು ರಾಜರು, ಚಕ್ರವರ್ತಿಗಳು ಕುರುವಂಶದಲ್ಲಿ ಹುಟ್ಟುತ್ತಾರೆ. ಹಾಗಾಗಿ ಕುರುವಂಶ ಬೆಳೆದಿದ್ದೇ ವೇದವ್ಯಾಸ ದೇವರ ಒಂದು ಕೃಪೆಯಿಂದ, ಅವರ ಒಂದು ಅನುಗ್ರಹದಿಂದ. ಆಮೇಲೆ ಅವರು ಪಾಂಡುರಾಜ ತೀರು ಹೋದ್ಮೇಲೆ ಪಾಂಡವರು ಹಸ್ತಿನಾವತಿಗೆ ಬಂದಾಗ ಯಾರು ಅವರನ್ನು ಪಾಂಡವರೆಂದು ಒಪ್ಕೊಳ್ಳಲ್ಲ. ಅಶರೀರವಾಣಿ ಆಗತ್ತೆ, ಆದ್ರೂ ಕೂಡ ಒಪ್ಕೊಳ್ಳಲ್ಲ. ಆಗ ವೇದವ್ಯಾಸ ದೇವರು ಬಂದು ಧೃತರಾಷ್ಟ್ರಂಗೆ ಹೇಳ್ತಾರೆ, ಇವರೇ ಪಾಂಡವರು ಅಂತ. ಅವನು ಏನೂ ಮಾತನಾಡದೆ, ಮಾತನಾಡದೆ ಒಪ್ಕೊಳ್ತಾರೆ. ಹೇಳ್ತಾರೆ, ವೇದವ್ಯಾಸ ದೇವರ ಮಾತನ್ನು ಎಲ್ಲಾರು ಕೇಳ್ತಾ ಇದ್ರಂತೆ, ಕೌರವರು ಪಾಂಡವರು ಯಾರು ತೆಗ್ದಾಕ್ತಾ ಇರ್ಲಿಲ್ಲ. ಅಷ್ಟು ಮಹಾನ್ ವ್ಯಕ್ತಿತ್ವ ವೇದವ್ಯಾಸ ದೇವರದು. ಅವರು ಬದರಿಯಲ್ಲಿ ಅವರು ದ್ವಾಪರ ಯುಗ ಮುಗಿದು ಪಾಂಡವರ ವಂಶ ಇರುವವರೆಗೂ ಕಣ್ಣಿಗೆ ಕಾಣಿಸಿಕೊಂಡೇ ಇರ್ತಾರೆ. 1000 ವರ್ಷ ಅಂತ ಹೇಳ್ತಾರೆ. ಕೃಷ್ಣನು ಅವನ ಅಂತರ್ಧಾಮಕ್ಕೆ ಹೋದ್ಮೇಲೆ ವೇದವ್ಯಾಸ ದೇವರು ಮಾತ್ರ ಎಲ್ಲರ ಕಣ್ಣಿಗೆ ಕಾಣಿಸಿಕೊಂಡೇ 1000 ವರ್ಷ ಭೂಮಿಯಲ್ಲೇ ಇದ್ದು, ಅವರ ಶಿಷ್ಯರಾದ ವೈಶಂಪಾಯನ ಮುಂತಾದವರಿಗೆ ಒಂದೊಂದು ಪುರಾಣಗಳು, ಒಂದೊಂದು ವೇದಗಳನ್ನು ಹಂಚಿ, ಅದರ ಒಂದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ 4 ಶಿಷ್ಯರಿಗೆ 4 ಹಂಚಿ ಅವರು ಮುಂದುವರಿಸ್ತಾರೆ. ಹೌದು. ಯಾಕೆ ಈ ವೇದಗಳನ್ನು ಈ ತರ ವಿಂಗಡಣೆ ಮಾಡಿದ್ರು ಅಂದ್ರೆ, ದ್ವಾಪರ ಯುಗದಲ್ಲಿ ಅವತಾರ ಆಗೋದು ಅವರಿಗೆ ಗೊತ್ತಿತ್ತು. ದ್ವಾಪರ ಯುಗ ಕಲಿಯುಗದಲ್ಲಿ ನಮಗೆ ಆ ವೇದಗಳಲ್ಲಿ ಇರೋಷ್ಟು ಅನಂತ ಒಂದು ಜ್ಞಾನವನ್ನು ಮನುಷ್ಯರಾದವರು ನಾವು ತೆಗೊಳ್ಳೋದಕ್ಕೆ ಸಮಯವೂ ಇರೋದಿಲ್ಲ. ಗ್ರಹಿಸೋದು ಕಷ್ಟ, ಸಮಯ ಆಗಲ್ಲ ಅಂತ. ಹೌದು, ಸಮಯನೂ ಇರೋದಿಲ್ಲ, ಗ್ರಹಿಸೋದು ಕಷ್ಟ ಅಂತ ಹೇಳಿ, ಆದ್ದರಿಂದ ವೇದವ್ಯಾಸ ದೇವರು ನಮಗೆ ಅನುಕೂಲವಾಗುವಂತಹ ಅವರು ವೇದಗಳನ್ನು 4 ವೇದಗಳಾಗಿ ವಿಭಜನೆ ಮಾಡಿ ಅವರ ಶಿಷ್ಯರಾದ ಹಲವಾರು ಋಷಿಗಳಿಗೆ ಅದನ್ನು ಪ್ರಚಾರ ಮಾಡ್ಲಿಕ್ಕೆ ವಹಿಸ್ಕೊಟ್ರು. ಅದು ವೈಶಂಪಾಯನರು ಕೇಳ್ತಾರೆ, ನಾನು ಹೇಗೆ ನಂಬ್ಲಿ? ಅದು ಮಹಾಭಾರತ ಎಲ್ಲ ಆಗೋಗಿ ಸುಮಾರು ವರ್ಷಗಳಾಗೋಗಿರೋದು.
ಇದು ಹ್ಮ್. ಸತ್ಯ ಅಂತ ನಾನು ಹೇಗೆ ನಂಬ್ಲಿ ಅಂತ ಕೇಳಿದಾಗ ಅವರಿಗೆ ಹ್ಮ್. ಕಣ್ಣಿಗೆ ಕಟ್ಟಿದ ಹಾಗೆ ಮತ್ತೆ ಎಲ್ಲವನ್ನೂ ಅವರು ತೋರಿಸಿಕೊಡ್ತಾರೆ ಅಂತ ಕೂಡ ಒಂದು ಉಲ್ಲೇಖ ಇದೆ. ಹ. ಇದು ಹೌದು, ಇದು ಯಾಕೆ ಅಂತಂದ್ರೆ ನಾವು ಒಂದು ಇದು ತುಂಬಾ ತುಂಬಾ ಪುಣ್ಯದ ಒಂದು ಚತುರ್ಯುಗ, 28ನೇ ಚತುರ್ಯುಗದಲ್ಲಿ ಇದು ಕಡೆ ಚತುರ್ಯುಗ. ಹ್ಮ್. ವೇದವ್ಯಾಸ ದೇವರೇ ಸಾಕ್ಷಾತ್ ಶ್ರೀಹರಿಯೇ ವೇದವ್ಯಾಸ ದೇವರ ಅವತಾರದಿಂದ ಹುಟ್ಟಿರೋದು. ಹ್ಮ್. ವಸಿಷ್ಠರ ವಂಶದಲ್ಲಿ ಬಂದಿರೋ ಕಾರಣಕ್ಕೆ ಅವರಿಗೆ ಹ್ಮ್. ವಾಸಿಷ್ಠ ಕೃಷ್ಣ ಅಂತಾನೂ ಕರೀತಾರೆ. ಅವರ ಓ. ಹೆಸರೇ ಹ್ಮ್. ಕೃಷ್ಣ. ಹ್ಮ್. ಕೃಷ್ಣ ಆಮೇಲೆ ಯಾ ದ್ವೀಪದಲ್ಲಿ ಹುಟ್ಟಿರೋದ್ರಿಂದ ದ್ವೀಪಾಯನ ಅಂತನೂ ಬಂದ್ಬಿಡುತ್ತೆ. ಹೌದು, ಕೃಷ್ಣ So, ಎರಡು ದ್ವೀಪಾಯನ, ಹೆಸರು. ಕೃಷ್ಣ ದ್ವೈಪಾಯನ ಅಂತಾನೂ ದ್ವೈಪಾಯನ. ಇದೆ, ಹ್ಮ್. ಬಾದ್ರಾಯಣ ಅಂತಾನೂ ಹೆಸರಿದೆ. ಹ್ಮ್. ಹಾಗಾಗಿ ಈ ತರ ಒಂದು ನಮಗೆ ಅಖಂಡ ಅನಂತ ಪುಣ್ಯಗಳನ್ನು ತಗೊಳ್ಳುವಂತಹ ಸಾಕಷ್ಟು ಪುರಾಣಗಳು, ವೇದಗಳು ಕೊಟ್ಟಂತಹ ವೇದವ್ಯಾಸ ಜಯಂತಿಯಂದು ಅವರನ್ನು ಮಹಾನುಭಾವರು. ನೆನೆಯುತ್ತಾ, ಹೌದು, ಅವರನ್ನು ನೆನೆಯುತ್ತಾ ಎಲ್ಲಾ ಮನುಕುಲಕ್ಕೆ ಒಳ್ಳೇದಾಗ್ಲಿ, ಅವರು ತೋರಿಸಿಕೊಟ್ಟಂತಹ ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ನಡೆಯೋದಕ್ಕೆ ಸದ್ಬುದ್ಧಿ ಜ್ಞಾನವನ್ನು ಕೊಡ್ಲಿ ಅಂತ ನಾವೆಲ್ಲರೂ ಕೇಳ್ಕೋಬೇಕು. ಖಂಡಿತ. ಯಾಕೆ ಅಂತಂದ್ರೆ ನೋಡಿ, ಯಾರೇ ಒಬ್ರು ಇಂಥ ಅಮರವಾದಂತ ಸಾಹಿತ್ಯ ಅನ್ನೋದಲ್ಲ, ಇದು ಅತ್ಯಂತ ಸಾಹಿತ್ಯಕ್ಕಿಂತಲೂ ಉತ್ತಮವಾದಂತ ಉತ್ಕೃಷ್ಟವಾದಂತ ಇದು ಇಂಥದನ್ನ ಜಗತ್ತಿಗೆ ಕೊಟ್ಟಂಥದ್ದು ಅಂತಂದ್ರೆ ಅವರು ಇಲ್ಲದೇ ಇದ್ರೂ ಕೂಡ ಅದು ಜೀವಂತವಾಗಿರುತ್ತೆ, ಆ ಜ್ಞಾನ ಇರುತ್ತೆ. ಹಾಗಾಗಿ ವೇದವ್ಯಾಸರು ಅಂದ್ರೆ ಗುರುಗಳು ಅಂತ, ಅವ್ರಿಗೆ ಗುರು ಅಂತನೂ ಕೂಡ ನಾವು ಹೇಳ್ತೀವಿ. ಗುರು ಅಂತಂದ್ರೆ ಜ್ಞಾನದ ಬೆಳಕನ್ನ ತೋರಿಸುವಂತ ಮಹಾನ್ ಗುರುಗಳು ಅವರು. ಹಾಗಾಗಿ ನಾವು ವೇದವ್ಯಾಸರಿಂದ ಇಷ್ಟೊಂದು ಪಡೆದಂಥ ಜಗತ್ತು ಧನ್ಯ. ನಾವು ಅವರಿಗೆ ವೇದವ್ಯಾಸರ ಈ ಜಯಂತಿಯನ್ನ ಇಲ್ಲಿ ಎಲ್ಲಾ ವೀಕ್ಷಕರಿಗೆ ನಾವು ಅವರಿಗೆ ಶುಭವಾಗ್ಲಿ ಅಂತ ಹಾರೈಸೋಣ. ನಮಸ್ಕಾರಗಳು. ನಮಸ್ಕಾರ.